ಬೆಂಗಳೂರಿನಲ್ಲಿ ದಾರುಣವಾದಂತಹ ಘಟನೆಯೊಂದು ನಡೆದು ಹೋಗಿದೆ. ತಾಯಿ ತಿಂಡಿ ಮಾಡಿಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಮಗ ಹೆತ್ತವ್ವನನ್ನೇ ಕೊಂದು ಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕನಿಂದ ನಡೆದಿರುವಂತಹ ಕೃತ್ಯ ಇದು. ಹೆತ್ತ ತಾಯಿಗೆ ಕಬ್ಬಿಣದ ರಾಡ್ನಿಂದ ತಲೆ ಹೊಡೆದು ಹತ್ಯೆಗೈದಿದ್ದಾನೆ ಮಗ. ತಾಯಿಯನ್ನ ಹತ್ಯೆ ಮಾಡಿದಂತಹ ನಂತರದಲ್ಲಿ ತಾನೇ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿದ್ದಾನೆ ಆರೋಪಿ ಅಪ್ರಾಪ್ತ ಪುತ್ರ. 40 ವರ್ಷದ ತಾಯಿ ನೇತ್ರಾವತಿ ಮಗ ಕೊಟ್ಟಂತಹ ಕಬ್ಬಿಣದ ರಾಡ್ನ ಏಟಿಗೆ ಸಾವನ್ನಪ್ಪಿದ್ದಾರೆ. ಪೊಲೀಸರು ಆರೋಪಿ ಅಪ್ರಾಪ್ತ ಮಗನನ್ನ ವಶಕ್ಕೆ ಪಡೆದಿದ್ದಾರೆ. ಕೆಆರ್ಪುರಂ ಪೊಲೀಸರು ಸದ್ಯ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತಿದ್ದಾರೆ. ಆಘಾತಕಾರಿ ಘಟನೆ ಬೆಂಗಳೂರಿನಲ್ಲಿ ನಡೆದಿರೋದು. ತಿಂಡಿ ಮಾಡಿಕೊಟ್ಟಿಲ್ಲ ಬೆಳಗ್ಗೆ ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿ ಅನ್ನುವಂತಹ ಒಂದೇ ಕಾರಣಕ್ಕೆ ತಾಯಿಯ ಜೊತೆ ಜಗಳಕ್ಕಿಳಿದಂತಹ ಪುತ್ರ ಕಬ್ಬಿಣದ ರಾಡ್ ತಗೊಂಡು ತಾಯಿಯ ತಲೆಗೆ ಹೊಡೆದಿದ್ದಾರೆ. ಅದರ ಪರಿಣಾಮ ತಾಯಿ ಸ್ಥಳದಲ್ಲೇ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ ಇದು. ಯಾವಾಗ ಆಗಿರುವಂತಹ ಘಟನೆ, ಜೊತೆಗೆ ಆ ಬಾಲಕ, ಅಪ್ರಾಪ್ತ ಬಾಲಕ ಸದ್ಯ ಪೊಲೀಸರು ಏನ್ ವಶಕ್ಕೆ ಪಡ್ಕೊಂಡಿದ್ದಾರೆ, ಆತ ಪೊಲೀಸರ ಬಳಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ಕೊಂಡಿದ್ದಾನೆ? ವಿಜಯಶ್ರೀ, ಇವತ್ತು ಬೆಳಿಗ್ಗೆ 7:50ರ ಸುಮಾರಿಗೆ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಭೀಮಯ್ಯ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ. ಅಪ್ರಾಪ್ತ ಬಾಲಕ ಈತ ಮುಳಬಾಗ್ನಲ್ಲಿ ಡಿಪ್ಲೊಮಾವನ್ನ ಓದ್ತಿರ್ತಾನೆ. ಅಂದ್ರೆ ಇತ್ತೀಚೆಗಷ್ಟೇ SLC ಮುಗಿಸಿ ಈಗ ಡಿಪ್ಲೊಮಾ ಮೊದಲನೇ ವರ್ಷದಲ್ಲಿ ವ್ಯಾಸಂಗವನ್ನ ಮಾಡ್ತಿರ್ತಾರೆ. ಮೃತ ನೇತ್ರಾವತಿ ಏನಿದ್ದಾರೆ, ಇವರ ಮೂಲ ಊರು ಕೂಡ ಮುಳಬಾಗ್ಲಾಗಿರುತ್ತೆ. ಆದ್ರೆ ಕಳೆದ 30 ವರ್ಷಗಳಿಂದ ಬೆಂಗಳೂರಿನ ಕೆಆರ್ಪುರಂನಲ್ಲಿ ನೇತ್ರಾವತಿ ಹಾಗೂ ಅವರ ಪತಿ ಚಂದ್ರಪ್ಪ ಅವರ ಜೊತೆಲಿ ವಾಸವಾಗಿರ್ತಾರೆ. ಒಬ್ಬನೇ ಮಗ ಜೊತೆಗೆ ಒಬ್ರು ಮಗಳು ಕೂಡ ಮೃತರಿಗೆ ಇರುವಂತದ್ದು. ಒಬ್ಬನೇ ಮಗನನ್ನ ಹುಟ್ಟೂರಾದಂತ ಮುಳಬಾಗ್ನಲ್ಲಿ ಓದಿಸ್ತಿರ್ತಾರೆ. ಜೊತೆಗೆ ಮುಳಬಾಗ್ನಲ್ಲಿ ಮತ್ತೊಂದು ಮನೆಯನ್ನು ಕೂಡ ನೇತ್ರಾವತಿ ಕುಟುಂಬದವರು ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಿರ್ತಾರೆ. ನೇತ್ರಾವತಿ ಅವರ ಗಂಡ ಏನಿದ್ದಾರೆ, ಇವರು ಕಳೆದ 3-4 ದಿನಗಳಿಂದ ಹೊಸ ಮನೆ ಏನ್ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ ಅಲ್ಲಿ ಇರ್ತಾರೆ. ಆದ್ರೆ ನಿನ್ನೆ ಸಂಜೆ ವೇಳೆಗೆ ಬೆಂಗಳೂರಿಗೆ ಬಂದಂತ ಆರೋಪಿ ಅಪ್ರಾಪ್ತ ಮಗ ಏನಿದ್ದಾನೆ, ಈತ ನಿನ್ನೆ ರಾತ್ರಿ ಕೂಡ ತಾಯಿ ಜೊತೆಗೆ ಜಗಳವನ್ನ ಆಡ್ಕೊಂಡು, ತಾಯಿ ಊಟವನ್ನ ಮಾಡಿದ್ರು ಕೂಡ ರಾತ್ರಿ ಊಟವನ್ನ ಸೇವನೆ ಮಾಡದೆ ಹಾಗೆ ಮಲಗಿರ್ತಾನೆ. ಜೊತೆಗೆ ಇವತ್ತು ಬೆಳಿಗ್ಗೆ ಅಂದ್ರೆ 7-7:30 ಸುಮಾರಿಗೆ ನಾನು ವಾಪಸ್ ಮುಳಬಾಗ್ಲಿಗೆ ಹೋಗ್ತೀನಿ, ನನಗೆ ಕಾಲೇಜ್ ಇದೆ, ಬೆಳಿಗ್ಗೆ ತಿಂಡಿ ಮಾಡ್ತೀನಿ ಅನ್ನೋ ಮಾತನ್ನ ತಾಯಿಗೆ ಹೇಳಿರ್ತಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆದ್ರೆ ಬೆಳಿಗ್ಗೆ ಆರೋಪಿ ಅಪ್ರಾಪ್ತ ಬಾಲಕ ಸುಮಾರು 7ರಿಂದ 7:30 ಸುಮಾರಿಗೆ ಆತ ಮತ್ತೆ ವಾಪಸ್ ಮುಳಬಾಗ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿರ್ತಾನೆ. ಅಷ್ಟೊತ್ತಿಗೆ ಅವರ ತಾಯಿ ಇನ್ನೂ ಕೂಡ ಮಲ್ಕೊಂಡಿದ್ರು ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಮಲ್ಕೊಂಡಿದ್ದಂತ ತಾಯಿಯನ್ನ ಹೋಗಿ ಎಬ್ಸಿ, ನಾನು ಮೊದಲೇ ಹೇಳಿದ್ದೆ, ಅಂದ್ರೆ ನಿನ್ನೆ ರಾತ್ರಿನೇ ಹೇಳಿದ್ದೆ, ನನಗೆ ಇವಾಗ ಊಟ ಬೇಡ, ಬೆಳಿಗ್ಗೆ ಹೋಗುವಂತ ಸಂದರ್ಭಕ್ಕೆ ನಾನು ತಿಂಡಿಯನ್ನ ಮಾಡ್ಕೊಡು ಅಂತ ನಾನು ಹೇಳಿದ್ದೆ, ಆದ್ರೂ ಯಾಕೆ ಮಾಡಿಲ್ಲ ಅಂತೇಳಿ ಮತ್ತೆ ತಾಯಿಯ ಜೊತೆ ಜಗಳವನ್ನ ತೆಗೆಯುವಂಥದ್ದು. ಆಗ ಮಗ ಮತ್ತು ತಾಯಿಯ ನಡುವೆ ಮಾತಿಗೆ ಮಾತು ಚಕಮಕಿಯನ್ನ ನಡೆದು ಅಲ್ಲೇ ರೂಮ್ ನಲ್ಲಿ ಇದ್ದಂತ ಕಬ್ಬಿಣದ ರಾಡ್ನಿಂದ ಏಕಾಏಕಿ ತಾಯಿಯ ತಲೆಗೆ ಹೊಡೆಯುವಂಥದ್ದು. ಮಾರಣಾಂತಿಕವಾಗಿ ಹಲ್ಲೆ ಆದಂತ ಪರಿಣಾಮ ತೀವ್ರವಾಗಿ ತಲೆಗೆ ಪೆಟ್ಟಾಗಿ ರಕ್ತಸ್ರಾವಾಗಿ ಅವರು ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ತದನಂತರದಲ್ಲಿ ಘಟನೆ ಆದಂತ ನಂತರದಲ್ಲಿ ಅಪ್ರಾಪ್ತ ಬಾಲಕ ಅವರ ತಂದೆಗೂ ಕೂಡ ಫೋನ್ ಅನ್ನ ಮಾಡೋದಿಲ್ಲ. ಜೊತೆಗೆ ಅದೇ ಮನೆಯ ಮತ್ತೊಂದು ರೂಮ್ ನಲ್ಲಿ ಅವರ ತಾತ ಇರ್ತಾರೆ, ತಾತ ಅವ್ರಿಗೂ ಕೂಡ ವಿಚಾರವನ್ನು ತಿಳಿಸೋದಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದಂತ ಅಪ್ರಾಪ್ತ ಬಾಲಕ ಕೂಡಲೇ ಆತನೇ ಪೊಲೀಸರಿಗೆ ಕರೆಯನ್ನ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ಈ ರೀತಿ ಘಟನೆ ಆಗಿದೆ ಅಂತೇಳಿ ಕೂಡಲೇ ಅಲರ್ಟ್ ಆದಂತ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಅಪ್ರಾಪ್ತ ಬಾಲಕನನ್ನ ವಶಕ್ಕೆ ಪಡ್ಕೊಂಡು ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಸದ್ಯ ಪೊಲೀಸರ ಪ್ರಾಥಮಿಕ ವಿಚಾರಣೆ ವೇಳೆಯಲ್ಲಿ ನನಗೆ ತಿಂಡಿ ಮಾಡ್ಕೊಡ್ಲಿಲ್ಲ ನಮ್ಮ ತಾಯಿ, ಹೀಗಾಗಿ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಕೋಪದಲ್ಲಿ ನಾನು ಅಲ್ಲೇ ಇದ್ದಂತ ಕಬ್ಬಿಣದ ರಾಡ್ನಿಂದ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿದೆ, ಅಂದ್ರೆ ಅವ್ರ ತಲೆಗೆ ಬಿತ್ತು, ಹೀಗಾಗಿ ನಮ್ಮ ತಾಯಿ ತುಂಬಾ ಬ್ಲೀಡ್ ಆಗಿ ಅಲ್ಲೇ ಸಾವನ್ನಪ್ಪಿದ್ರು ಅನ್ನೋ ಮಾತನ್ನ ಸದ್ಯ ಆರೋಪಿ ಯುವಕ ಹೇಳ್ತಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.